ಏನಂದ್ರೆ ಇದು ರಾಜಕೀಯ ಪರಿವರ್ತನೆ ಅಲ್ಲ, ದೈವಭಕ್ತಿನಾಗಿ ಈ ಹಿಂದೂಗಳಿಗೆ ಆಗ್ತಕ್ಕಂಥ ಅವಮಾನನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಪ್ರತಿಭಟನೆ ಮಾಡೋದಕ್ಕೋಸ್ಕರ ಇವತ್ತು ಈ ಸಭೆ ಸೇರಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇದು ಯಾವುದು ರಾಜಕೀಯ ಉದ್ದೇಶ ಅಲ್ಲ. ದಯವಿಟ್ಟು ರಾಜಕೀಯ ಕ್ಷೇತ್ರವನ್ನು ಬಿಟ್ಟು ನಮ್ಮ ಹಿಂದೂಗಳಿಗೆ ಆಗ್ತಕ್ಕಂಥ ಅನ್ಯಾಯ ಎದುರಿಸ್ತಕ್ಕಂಥ ಒಂದು ಸಭೆಯನ್ನು ಮಾಡಿ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ನಿಯೋಗ ಹೋಗ್ತಾ ಇದ್ದೀವಿ. ಯಾಕಂದರೆ ಧರ್ಮಸ್ಥಳ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಆ ಅರ್ಥನ ಕಲ್ಪಿಸ್ಕೋದ್ರೆ ಇವತ್ತು ನಾವೆಲ್ಲರೂ ಕೂಡ ಹಿಂದೂಗಳು ಸಭೆ ಸೇರಿ ಅಲ್ಲೋಗಿ ನಾವೆಲ್ಲರೂ ಕೂಡ ದೇವರ ಪರವಾಗಿದ್ದೀರಿ. ಆ ದೇವರು ನೀವೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಕೇಳಿ ದೇವ್ರನ್ನ ನೀವು ತಿದ್ದುಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಆದರೆ ಈ ಸಭೆ ಸೇರಬೇಕಾದ್ರೆ ನಮ್ಮ ಮುನಿಶಮ್ಮಣ್ಣವರ ನೇತೃತ್ವ, ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ. ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ದೇವರು ಪ್ರಾರ್ಥನೆ ಮಾಡಿ ಮುಂದೆ ಇಂಥ ಬೆಳವಣಿಗೆಗಳು ಬರಬಾರದು ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ನಾವಿವತ್ತು ಮಾನ್ಯ ಸಂಸದರಾದಂಥ ಮಾಜಿ ಸಂಸದರಾದ ಮುನಿಶಮ್ಮಣ್ಣವರ ನೇತೃತ್ವದಲ್ಲಿ ಇವತ್ತು ಸಭೆ ಕರೆದು ನಾವೆಲ್ಲರೂ ಕೂಡ ಮುಖಂಡರು ಮತ್ತು ರೈತ ಬಾಂಧವರು ಎಲ್ಲರೂ ಕೂಡ ಹೋಗ್ತಾ ಇದ್ದೀರಿ. ಇದೇನು ರಾಜಕೀಯ ಉದ್ದೇಶ ಅಲ್ಲ. ದೇವರನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಹಿಂದೂ ಸಂಪ್ರದಾಯನ ಕಾಪಾಡೋಕ್ಕೋಸ್ಕರ ಇವತ್ತು ನಾವು ಎಲ್ಲರೂ ಕೂಡ ನಿಯೋಗ ಹೋಗ್ತಾ ಇದ್ದೀರಿ. ಉದ್ದೇಶ 10 ಬಸ್ಸು ಬಂಗಾರಪೇಟೆಯಿಂದ ಹೋಗ್ತಾ ಇದ್ವಿ. ನಮ್ಮ ಮಾಜಿ ಸಂಸದ ಮುನಿಶಮ್ಮಣ್ಣ ಅವರ ಸಮ್ಮುಖದಲ್ಲಿ ಧರ್ಮಸ್ಥಳ ಚಲೋ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು 1000 ಜನ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ, ಬಿಡ್ತಾ ಇದ್ದೀವಿ.